ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಖ್ಯಾತ ವ್ಯಂಗ್ಯ ಚಿತ್ರಕಾರ ಕನ್ನಡದ ಹೆಮ್ಮೆಯ ಪ್ರಕಾಶ್ ಶೆಟ್ಟಿ ಅವರು ಮಂಗಳೂರಿನಲ್ಲಿ ಕಟ್ಟಿರುವ ಮನೆಯನ್ನು. ಕರಾವಳಿಯ ಪ್ರಾದೇಶಿಕ ಶೈಲಿಯಲ್ಲಿ ಕಟ್ಟಿರುವ ಈ ಪುಟ್ಟ ಹಾಗೂ ಸರಳ ಮನೆಯ ಗೋಡೆಗಳ ತುಂಬ ಪ್ರಕಾಶ್ ಶೆಟ್ಟಿಯವರೇ ಕೈಯಾರೆ ರಚಿಸಿರುವ ಕಚಗುಳಿ ಇಡುವ ವ್ಯಂಗ್ಯ ಚಿತ್ರಗಳು. ತೀರಾ ಸಾಮಾನ್ಯ ಮನೆಯು ವಾಲ್ ಟು ವಾಲ್ ಕಾರ್ಟೂನ್ಗಳಿಂದಾಗಿ ಅಸಾಮಾನ್ಯ ರೂಪ ತಳೆದ ಚಮತ್ಕಾರವನ್ನು ನೀವಿಲ್ಲಿ ನೋಡಲಿದ್ದೀರಿ. ವಾರೆಕೋರೆ ಗೆರೆಗಳ ಸಾಂಗತ್ಯದಲ್ಲಿ 50 ವಸಂತಗಳನ್ನು ಪೂರೈಸಿದ ನಮ್ಮ ಊರ್ದ ನಮ್ಮ ನೀರ್ದ ಪ್ರಕಾಶ್ ಶೆಟ್ಟಿಯವರ ಕಾರ್ಟೂನಿಸ್ಟ್ ಎಂಬ ಹೆಸರಿನ ಈ ಅಪೂರ್ವ ಮನೆಯ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೇ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಬಹಳ ಸಂತೋಷ. ಅಂಡ್ ನಮಸ್ಕಾರ. ನಮ್ಮ ವೀಕ್ಷಕರ ಪರವಾಗಿ ಫಸ್ಟ್ ಆಫ್ ಆಲ್ ನಿಮಗೆ ಸ್ವಾಗತ. ವೀಕ್ಷಕರು ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಇವರ ಕಾರ್ಟೂನ್ ಅನ್ನು ನೋಡದೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ದ ವೀಕ್ ನಲ್ಲಿ, ಪ್ರಜಾವಾಣಿಯಲ್ಲಿ, ಕನ್ನಡದ ಹೆಸರಾಂತ ಪತ್ರಿಕೆಗಳಲ್ಲಿ ಸೊ ಇವರ ಕಾರ್ಟೂನ್ ಅನ್ನು ನೋಡಿ ಬೆಳೆದಂತವ್ರು ನಾವೆಲ್ಲ. ಸೊ ನೀವು ಕೂಡ ಇವರ ಕಾರ್ಟೂನ್ಗಳನ್ನು ನೋಡಿಯೇ ನೋಡಿರ್ತೀರಿ. ವ್ಯಂಗ್ಯ ಚಿತ್ರಗಳ ಒಂದು ಪ್ರಪಂಚ ಇಲ್ಲಿದೆ. ಬನ್ನಿ, ಅವರ ಮನೆಯಲ್ಲೇ ಇರುವಂತ ವ್ಯಂಗ್ಯ ಚಿತ್ರ ಪ್ರಪಂಚವನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಸರ್, ಬಹಳ ಒಂದು ಇಂಟ್ರೆಸ್ಟಿಂಗ್ ಮನೆಗೆ ಬಂದಿದ್ದೀನಿ. ಇದೇನು ಮನೆನೋ ಇಲ್ಲ ವ್ಯಂಗ್ಯಚಿತ್ರ ಗ್ಯಾಲರಿನೋ ಅಥವಾ ವ್ಯಂಗ್ಯಚಿತ್ರ ಕಲಾ ಪ್ರಪಂಚನ? ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಹೇಳಿ. ಇದು ಆಕ್ಚುಲಿ ಒಂದು ನಾನು ಮನೆ ಪೂರ್ತಿ ಆದಾಗ ಅನೇಕ ಜನರಿಗೆ ಒಂದು ಕನ್ಫ್ಯೂಷನ್ ಇತ್ತು. ನೋಡುಗರಿಗೆ, ಹೊರಗೆ ನೋಡುಗರಿಗೆ ಏನಿರ್ಬೋದು, ಇದು ಅಂಗನವಾಡಿ ಇರ್ಬೋದು, ರಿಸಾರ್ಟ್ ಆಗಿರ್ಬೋದು, ಅಥವಾ ಕಾಟೇಜ್ ಆಗಿರ್ಬೋದ, ಅಥವಾ ಶಾಲೆ ಆಗಿರ್ಬೋದ. ಅದು ಎಸ್ಪೆಷಲಿ ನಾನು ಇಲ್ಲಿ ಚಿತ್ರ ಎಲ್ಲ ಗೋಡೆ ಮೇಲೆ ಚಿತ್ರ ಎಲ್ಲ ಮಾಡ್ತಾ ಇರುವಾಗ ತುಂಬಾ ಜನರಿಗೆ, ಯಾಕೆಂದ್ರೆ ಮನೆಯಲ್ಲಿ ಚಿತ್ರ ಮಾಡಕ್ಕೆ ಬಿಡಲ್ಲ. ನಾನು ಚಿಕ್ಕಂದಲ್ಲಿ ಗೋಡೆ ಮೇಲೆ ಚಿತ್ರ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಇದಿಲ್ಲ, ಅನುಮತಿ ಇರ್ಲಿಲ್ಲ. ಅದು ಬಿಡಲ್ಲ, ಎಲ್ಲೂ ಬಿಡಲ್ಲ ಮಕ್ಕಳಿಗೆ. ಬಟ್ ಅದರ ಹಾಗೆ ನಾನು ಇಲ್ಲಿ ಅದು ಬೇರೆ ಸರಿ. ಈ ಹಾಗಂತ ಈಗ ನಾನು ಹೇಳಿದಲ್ಲ, ಅದು ಮನೆ ಅಂತ ಯಾರು ಹೇಳಲಿಲ್ಲ ಇಷ್ಟೊಳಗೆ. ಮತ್ತೆ ನಾನು ಬಾಯ್ಬಿಟ್ಟು ಹೇಳ್ಬೇಕಾಗುತ್ತೆ, ಇದು ಮನೆ. ಆ 2 ಪಿಲ್ಲರ್ ನೋಡಿದ್ರೆ ದೇವಸ್ಥಾನ ಅಂತ ಭಾವಿಸ್ತಾರೆ. ಒಳಗೆ ಎಲ್ಲ ಕಾರ್ಟೂನ್ ಮಯವಾಗಿರುವುದರಿಂದ ಇದನ್ನು ನಾನು ಮ್ಯೂಸಿಯಂ ಅಂತ ಹೇಳ್ತೇನೆ, ಮನೆ ಅಂತ ಹೇಳ್ತೇನೆ. ಅದಕ್ಕೆ ಮ್ಯೂಸಿಯಂ ಬದಲು ಹೋಮ್ ಅಂತ ಒಂದು ಪನ್ನ ಮಾಡಿದ್ದಾರೆ. ಸೊ ಎಂಟ್ರಿಯಲ್ಲೇ ಬಹಳ ಇಂಟ್ರೆಸ್ಟಿಂಗ್ ಏನೋ ಕಾರ್ಟೂನ್ ತರದ ಆರ್ಟ್ ಅನ್ನು ನೋಡ್ತಾ ಇದ್ದೀವಿ. ಹೌದು. ಸೊ ಮಂಗಳೂರಿನ ಅಸ್ಮಿತೆಯ ಕಂಬಳ ಇದೆ. ಸೊ ಇಲ್ಲಿ ಅಜ್ಜರು ಕವಳ ಮೆಲ್ತಾ ಇದ್ದಾರೆ. ಸೊ ಸ್ವಲ್ಪ ಇದರ ಹಿಂದಿನ ಒಂದು
ಏನು ಅಭಿರುಚಿಯನ್ನು ಹೇಳಿ. ಆಮೇಲೆ ಈ ನೋಡಿ ಇಲ್ಲಿ ನಾನು ಒಂದು ದಕ್ಷಿಣ ಕನ್ನಡದ ಒಂದು ಸ್ಪಿರಿಟ್ ಕಂಬಳ ಬಹಳ ಫೇವರೇಟ್ ಇದು ಸ್ಪೋರ್ಟ್ಸ್ ಇಲ್ಲಿ. ಅದರಲ್ಲಿರುವ ಒಂದು ಇದಿದೆಯಲ್ಲ ಸ್ಪಿರಿಟ್, ಆಮೇಲೆ ಫೋರ್ಸ್, ಮುಖ್ಯವಾಗಿ ಫೋರ್ಸ್ ನಂಗೆ ಬಹಳ ಆಕರ್ಷಿತಗೊಂಡಿದ್ದು ಚಿಕ್ಕಂದಿನಿಂದಲೂ. ಅದನ್ನ ನಾನು ಸ್ವಲ್ಪ ವ್ಯಂಗ್ಯ ರೂಪದಲ್ಲಿ ಅದನ್ನ ನೀವು ಹೇಳಿದಾಗೆ ವ್ಯಂಗ್ಯ ಮತ್ತು ಕಲೆ ಅದನ್ನ ಮಿಶ್ರಿತ ಇದೆ. ಬಟ್ ನೋಡಿ ಇಲ್ಲಿ ಜನರದ್ದು ಕ್ರೌಡ್ ಎಂಜಾಯ್ ಮಾಡೋ ರೀತಿ ಇದೆಲ್ಲ ಈ ನಾನ್ ಗೋಡೆ ಮೇಲೆ ನಾನು ಈ ಕಾರ್ಟೂನ್ ಅಂದಾಗ ನಮ್ಗೆ ಇಲ್ಲಿ ಎಷ್ಟು ನಮ್ಗೆ ಫ್ರೀಡಮ್ ಸಿಗುತ್ತೆ ಅಂದ್ರೆ ಇಂತ ವೆರೈಟೀಸ್ ಎಲ್ಲ ಮಾಡ್ಬೋದು. ಲೈಕ್ ಈ ಸಂಭ್ರಮದ ಒಳಗೆ ಒಂದಿಷ್ಟು ಕುಡಿಯುವವರು, ಬೀಡಿ ಸೇದುವವರು, ಅರಚುವವರು, ಈ ತರ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಅವರ ಎಂಜಾಯ್ ಮಾಡೋ ರೀತಿ ಇದೆಲ್ಲ ಇದೆ ನಿಜ. ಮತ್ತು ಕೋಣ ಓಡಿಸುವವನ ಕಣ್ಣಲ್ಲಿ ಆ ಫೋಕಸ್ ಕೂಡ ಬಹಳ ಚೆನ್ನಾಗಿ ಕೇಂದ್ರೀಕೃತ ಆಗಿದೆ. ಓಕೆ, ಈ ಮನೆಯ ಎಂಟ್ರಿಗೆ ಒಳ್ಳೆ ವೈಬ್ ಇದು. ಇದಕ್ಕಾಗಿ ಇಲ್ಲಿ ಕಿಟಕಿ, ಆ ಕಡೆ ಕಿಟಕಿ ಇದೆ, ಈ ಕಡೆ ಕಿಟಕಿ ಬಿಡ್ಲಿಲ್ಲ. ಅದಕ್ಕೆ ಇಷ್ಟು ನಂಗೆ ಸ್ಪೇಸ್, ಮೊದಲು ನಾನು ಇಂಜಿನಿಯರ್ ಹತ್ರ ಹೇಳುವಾಗ್ಲೇ ಈ ಸ್ಪೇಸ್ ನಂಗೆ ಬೇಕು ಅಂತ. ಸೊ ಈ ಮನೆ ಕಟ್ಲಿಕ್ಕೆ ಹೊರಟಾಗ ನಿಮಗೆ ಇದನ್ನ ಕಾರ್ಟೂನ್ ಮಯ ಮಾಡುವ ಐಡಿಯಾ ಇತ್ತ ಮೊದ್ಲೇ? ಹೌದು, ಅದು ಆ ಐಡಿಯಾದಲ್ಲಿ ಮಾಡಿದ್ದು. ನನ್ಗೆ ನಾನು ಬಹಳಷ್ಟು ಪ್ರಯೋಗ ಈ ಕಾರ್ಟೂನ್ ಫೀಲ್ಡ್ ನಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದವ, ಬಹಳಷ್ಟು ಮಾಡಿದ್ದೇನೆ. ಸೊ ಇದು ಒಂದು ನನ್ನ ಒಂದು ಕೊನೆಯ ಒಂದು ಎಂಬಿಷನ್ ಹೇಳ್ಬೋದು. ಕಾರ್ಟೂನ್ ನನ್ಗೆ ಆಕ್ಚುಲಿ ಇದಕ್ಕಿಂತಲೂ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಮನೆ ಪೂರ್ತಿ ಇದೆಯಲ್ಲ ಕನ್ಸ್ಟ್ರಕ್ಷನ್, ನೀವು ಎಲ್ಲಿ ಕಾರ್ಟೂನ್ ನೆಟ್ವರ್ಕ್ ನಲ್ಲಿ ನೋಡುವ ಮನೆಗಳಿರುತ್ತೆ ಅದೇ ತರ ಮಾಡ್ಬೇಕು ಅಂತ ಇತ್ತು. But later I thought it's not possible with these unskilled laborers. ಸಾಧ್ಯ ಇಲ್ಲ, ನಾವು ಮತ್ತೆ ನಾನೇ ಕಟ್ಟಬೇಕಾಗತ್ತೆ ಅಂತ ಅನಿಸುತ್ತೆ. ಅದನ್ನ ಬಿಟ್ಟು ಇಷ್ಟಕ್ಕೆ ಸೀಮಿತಗೊಂಡಿದ್ದಾನೆ. ನನ್ನ ಈಗ ವಯಸ್ಸಿನ ಇದಕ್ಕೆ ಇಷ್ಟು ಸಾಕು ಅಂತ. ಅಂದ್ರೆ ಇದು ಕೂಡ ಎಲ್ಲೂ ಇಲ್ಲ ಈ ತರದ್ದು ವಾಲ್ ಟು ವಾಲ್ ಮನೆಯನ್ನ ಕಾರ್ಟೂನ್ ಮಯವಾಗಿ. ಮತ್ತೆ ಇನ್ನೊಂದಂದ್ರೆ ನಾನು ಇದನ್ನ ಬ್ಲೆಂಡ್ ಮಾಡಿದ್ದೇನೆ, ಸ್ಟ್ರಕ್ಚರ್ ಅನ್ನ ಕಾರ್ಟೂನ್ ನಲ್ಲಿ ಬ್ಲೆಂಡ್ ಮಾಡಿದ್ದೇನೆ. ಒಳಗೆ ಕೂಡ ನೀವು ಬಹಳಷ್ಟು ಕಡೆ ಆಗಿ ಮಾಡಿದ್ದೇನೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಇಲ್ಲಿ ನಾನು ಕೂತಿರ್ತೇನೆ, ಪಕ್ಕದಲ್ಲಿ ಅಜ್ಜ ಕೂತಿರ್ತಾರೆ ಹೀಗೆ. ಸೊ ಹೀಗೆ ಈ ತರದ ಕೂತ್ಕೊಂಡ ಒಂದು ಪೋಸ್ಚರ್. ಆ ಕಡೆ ಬಂದ್ರೆ ನೋಡಿ ಇಲ್ಲಿ ಅಜ್ಜಿ ಇದ್ದಾರೆ, ಇಲ್ಲಿ ಅಜ್ಜಿ ಇದ್ದಾರೆ ಪೊಸಿಷನ್ ನಲ್ಲಿ ಅಜ್ಜಿ ಕೂತಾಗೆ. ಮತ್ತೆ ಮೊಮ್ಮಗನನ್ನು ಸಂಭಾಳಿಸ್ತಾ ಇರೋದು ಹಳೆಯ ಕಾಲದ ನಿಜ. ಓಕೆ, ಅದೇ ಕಿರಿಕಿರಿ ಮಾಡೋದು ಈ ತರ. ಸರ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾಯಿ ಕುತ್ಕೊಳ್ಳೋ ಜಾಗದಲ್ಲಿ ಒಂದು ನಾಯಿ ಇದೆ, ಕ್ಯಾರಿಕೇಚರ್ ಇದೆ, ಮತ್ತೆ ಇಲ್ಲಿ ಬಿವೇರ್ ಆಫ್ ಕಾರ್ಟೂನಿಸ್ಟ್ ಅಂತ ಬರ್ದಿದೆ. ಏನದು ನೋಡಿ? ಓಕೆ, ಕಾರ್ಟೂನಿಸ್ಟ್ ಅಂದ್ರೆ ಕೆಲವು ನಾವ್ ಎಲ್ಲಾದ್ರೂ ಹೋದ್ರೆ ಸ್ವಲ್ಪ ಹೆದರ್ತಾರೆ ಕೆಲವು ಜನ. ಅಂದ್ರೆ ತಮಾಷೆಗೆ ಅದೇ ಅವರು ಕಾರ್ಟೂನಿಸ್ಟ್ ಭಯ ಆಗತ್ತೆ ಮಾತಾಡ್ಲಿಕ್ಕೆ, ಹಾಗೆ ಎಲ್ಲ ಎಲ್ಲಿ ಟೀಕೆ ಮಾಡ್ತಾರೋ, ಎಲ್ಲಿ ಕೊಂಕು ನಾಳೆ ಪೇಪರ್ ನಲ್ಲಿ ಬರೀತಾರೋ ಅಂತ ಆ ತರ. ಇಲ್ಲಿ ನಾನು ಟೋಟಲಿ ಕಾರ್ಟೂನಿಸ್ಟ್ಗಳ ಉದ್ದೇಶ ವಾರಕ್ಕೆ ಯಾವುದನ್ನು ನೇರವಾಗಿ ಹೇಳುವುದಿಲ್ಲ, ಎಲ್ಲವನ್ನು ವಕ್ರವಾಗಿ ನೋಡ್ಕೊಳ್ಳೋದು. ಸೊ ಇಲ್ಲಿ ಎಲ್ರೂ ಮನೆಯಲ್ಲಿ ಬಿವೇರ್ ಆಫ್ ಡಾಗ್ಸ್ ಅಂದಾಗ ನಾನು ಯಾಕೆ ಇಷ್ಟು ಕಾರ್ಟೂನಿಸ್ಟ್ ಅಂದ್ರೆ ಹೆದರ್ತಾರೆ, ಯಾಕೆ ಅದಕ್ಕೆ ಬಿವೇರ್ ಆಫ್ ಕಾರ್ಟೂನಿಸ್ಟ್ ಅಂತ ಬನ್ನಿ. ಓಕೆ ಸರ್, ಇಲ್ಲೊಂದು ಮಜಬೂತಾದ ಕಂಬ ನೋಡ್ತಾ ಇದ್ದೀನಿ, ಜಗಲಿಯ ಆಚೆ ಈಚೆ ಎರಡು ಕಡೆ. ಹಾಗೇನೆ ಒಂದು ಸುಮಾರು ವಿಶಾಲವಾದ ಜಗಲಿನೇ ಇಲ್ಲಿದೆ. ಸೊ ಏನಿದ್ರ ಹಿನ್ನೆಲೆ? ಇದು ಆಕ್ಚುಲಿ ನಮ್ಮ ಹಳೆ ಕಾಲದ ಒಂದು ಇದು ಎಲ್ಲರೂ ನೋಡಿದಂತ. ಆ ಕಾಲದಲ್ಲಿ ಮರದಲ್ಲಿ ಮಾಡ್ತಾ ಇದ್ರು.
ಈಗ ಇದು ಮರದ ರೂಪವನ್ನೇ ಒಬ್ಬ ನಮ್ಮ ಟೆಂಪಲ್ಗೆ ಎಲ್ಲ ಮಾಡುವವರೊಬ್ರು ಮಾಡಿದ್ರು, Right. ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಆ, ಅದಕ್ಕೆ ಅದರದ್ದೇ ಒಂದು ಒಳ್ಳೆ ಪೇಂಟ್ ಬಳಸಿಕೊಂಡು ಎಲ್ಲ ಮಾಡಿದ್ರು. ಪಕ್ಕನೆ ಮರದಾಗೆ ಕಾಣುತ್ತೆ ಅದು. ರೈಟ್. ಇನ್ನು ಇದು ಜಗಲಿ ಆ, ಕೂಡ ಒಂದು ಹಿಂದಿನ ಹಳೆ ಕಾಲದ ಕಾನ್ಸೆಪ್ಟ್ ಇದು. ಬಂದವರಿಗೆ ಏನೋ ನಾವು ಚೇರ್ ಏನೋ ಇಲ್ಲೇ ಕೂತ್ಕೊಂಡು ಮಾತಾಡ್ತೇವೆ. ರೈಟ್. ಜಗಲಿ ಕಾನ್ಸೆಪ್ಟ್ ಅದು. ರೈಟ್. ಬ್ಲೆಂಡಿಂಗ್ ಒಟ್ಟಾರೆ ಈ ನಾನು ಇದೊಂದು ಹಳೆ ಕಾಲದ ಮನೆ ಅಂತ ಹೇಳುದಿಲ್ಲ, ಫುಲ್ ಒಂದಿಷ್ಟು ನನ್ನ ಇದನ್ನು ಏನು ಹೊಸ ಇದನ್ನು ಬೆರೆಸಿದ್ದೇನೆ. ರೈಟ್. ಹಂಗೆ ನಿಮ್ಮ ಜೀವನಕ್ಕೆ ಬೇಕಾದಂಗೆ ಒಂದು ಫಂಕ್ಷನಲ್ ಮನೆ ಅಲ್ವಾ? ರೈಟ್. ಇದು ಡೋರ್ ಹೀಗೆ ಸದ್ದು ಕೇಳಿದ್ರೆ ಯಾರಾದ್ರೂ ವುಡ್ ಅಂತ ಹೇಳ್ಬೋದು. ಇದು ವುಡ್ ಅಲ್ಲ, ಇದು ಸ್ಟೀಲ್ ಡೋರ್. ಇದು ಸ್ಟೀಲ್ ಡೋರ್. ಓಕೆ. ನಮ್ಗೆ ಸ್ವಲ್ಪ ಈ ಮರದ ಡೋರ್ಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಖರ್ಚಿನಲ್ಲಿ ಒಂದು 50% ಕಡಿಮೆ ಆಗಿದೆ. ಓಕೆ. 50% ಜಾಸ್ತಿ ಇದೆ. ಓಕೆ. ಇದಕ್ಕೆ 43,000 ಆಗಿದೆ. ಓಕೆ ಸರ್, ವಾಲ್ ಆಫ್ ಫೇಮ್ ಅಥವಾ ವಾಲ್ ಆಫ್ ಫ್ರೇಮ್ಸ್ ಮಾಹಿತಿ ಕೊಡಿ ಸ್ವಲ್ಪ. ಎರಡು ಇದೆ, ವಾಲ್ ಆಫ್ ಫೇಮ್ ಅಂತ ತಿಳ್ಕೊಳ್ಳುವವರಿಗೆ ಫೇಮ್ಸ್ ಇದೆ. ಓಕೆ. ಫ್ರೇಮ್ಸ್ ಇದೆ. ಬಹುಶಃ ಇದು ನಿಮ್ಮ ಇಡೀ ಒಂದು ಕಾರ್ಟೂನ್ ಲೈಫ್ ಅನ್ನ ಡಿಪಿಕ್ಟ್ ಮಾಡ್ತದ ಅಂತಲ್ವಾ? ಆಲ್ಮೋಸ್ಟ್ 90% ಆಫ್ ಮೈ ಕೆರಿಯರ್ ಆರಂಭದ 1975 ನಿಂದ ಇಂದಿನವರೆಗೆ ಒಂದು ಮೇಲ್ನೋಟಕ್ಕೆ ತೋರಿಸ್ತೇನೆ. ಸರ್, ಯು ಹ್ಯಾವ್ ಕಂಪ್ಲೀಟೆಡ್ 50 years ಆಫ್ ಕಾರ್ಟೂನ್ ಲೈಫ್ ಅಲ್ವಾ? 50 years ಆಗಿದೆ. ಕಂಗ್ರಾಚುಲೇಷನ್ಸ್ ನಮ್ಮ ವೀಕ್ಷಕರ ಪರವಾಗಿ. ಸೊ ಗೋಲ್ಡನ್ ಜುಬಿಲಿ ಆಫ್ ಯುವರ್ ಕಾರ್ಟೂನಿಂಗ್ ಅಲ್ವಾ? ಎಕ್ಸಲೆಂಟ್. ಓಕೆ. 70 ನಾನು 15ನೇ ವರ್ಷಕ್ಕೆ ಕೈ ಇಟ್ಟಿದ್ದೇನೆ, ಕಾಲಿಟ್ಟು ಇದಕ್ಕೆ ಕಾರ್ಟೂನ್ ಬರೀ. ಓಕೆ. ರೈಟ್. ಅಂಡ್ ನಿಮ್ಮ ಕೆರಿಯರ್ ಬಿಗಿನಿಂಗ್ ಎಲ್ಲಿ ಸರ್ ಆಗಿದ್ದು? ಇದ್ದು ನಂದು ಇದು ಕಾಲೇಜ್. ಓಕೆ. ಈ ಕಾಲೇಜಿನಲ್ಲಿ ಸೈಂಟ್ ಅಲೋಷಿಯಸ್ ನಾನು ಐ ಸ್ಟಡಿಡ್ ಇಕನಾಮಿಕ್ಸ್, ಬಟ್ ಜಾಸ್ತಿ ಕಲ್ತಿದ್ದು ಕಾಮಿಕ್ಸ್. ಓಕೆ. ಓಕೆ. ಸೊ ಅಲ್ಲಿ ನಮ್ಗೆ ವಾಲ್ ಮ್ಯಾಗಝಿನ್ ಇತ್ತು. ವಾಲ್ ಮ್ಯಾಗಝಿನ್ ಅಲ್ಲಿ ಬಹಳಷ್ಟು ಕಾರ್ಟೂನ್ಸ್ ಗಳು ಮಾಡಿದ್ದೇನೆ ನೋಡಿ. ಇದು ಫಸ್ಟ್ BA ಅಲ್ಲಿ ಮಾಡಿದ ಕಾರ್ಟೂನ್. ಓಕೆ. ಬಹಳ ಕೆಟ್ಟದಾಗಿದೆ ಲೈನ್ಸ್ ಎಲ್ಲ. ಓಕೆ. ನಾವು ಕಾರ್ಟೂನ್ ಬಟ್ ಅದರ ಪಂಚ್ ಇದೆಯಲ್ಲ ಸರ್, ಅದು ಈಗಲೂ ರೆಲೆವೆಂಟ್. ಅದು ಯಾಕೆಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆ ಪಬ್ಲಿಕ್ ಆಗುವಂತದ್ದು ಈಗ ಒಂದು ಕಾಮನ್ ಫೀಚರ್ ಆಗ್ಬಿಟ್ಟಿದೆ. ಸೊ 50 ವರ್ಷದ ಹಿಂದೆ ನೀವು ಮಾಡಿದ ಕಾರ್ಟೂನ್ ಇವತ್ತಿಗೂ ರೆಲೆವೆಂಟ್. ಆವಾಗ ಇದು ಪ್ರಶ್ನೆ ಪತ್ರಿಕೆ ಇದಾಗೋದು, ಲೀಕ್ ಆಗೋದು ಇತ್ತಲ್ಲ, ಅದು ಇನ್ನೂ ಅಂತ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಯಾವ್ದು ಕಡಿಮೆ ಆಗ್ತಾ ಇಲ್ಲ. ಅದಂತಲ್ಲ, ಲಂಚ್ ಆಗ್ಲಿ, ಬೇರೆ ಬೇರೆ ಸಮಸ್ಯೆ, ಸಾಮಾಜಿಕ ಪಿಡುಗುಗಳಂತ ಇವೆಲ್ಲ, ಅವೆಲ್ಲ ಯಾವ್ದು ಕಡಿಮೆ ಆಗಿಲ್ಲ, ಯಾವ್ದು ಬದಲಾಗಿಲ್ಲ. ನಿಜ. ನಾವು ಹಿಂದಿನ ಡೊಮಿಂಗೋ ಕಾಲ ಅಥವಾ ಅಲ್ಲಿ ನೋಡಿ ಡೈನೋಸರ್ ಇದೆ, ಅದು ಆ ಕಾಲದಲ್ಲೇ ಇದ್ದೇವೆ. ಅದಕ್ಕೆ ಡೈನೋಸರ್ ಅಲ್ಲಿ ಮಾಡಿದ್ದು. ಅದಕ್ಕೆ ನಮಗೆ ಕಾರ್ಟೂನಿಸ್ಟ್ಗಳಿಗೆ ಅದೇ ಒಂದು ಟಾಪಿಕ್ ನಮ್ಗೆ ಆಹಾರದು ಇವೆಲ್ಲ. ಇವೊಂದು ವಿ ಕ್ರಿಟಿಸೈಸ್, ನಮ್ಗೆ ಅದು ನಡೀತಾನೆ ಇರುತ್ತೆ, ಅದು ನಾವು ಅದರ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತೇವೆ. ರೈಟ್. ಸೊ ಪ್ರಸ್ತುತ ನೀವು ಯಾವ ಪತ್ರಿಕೆಗೆ ವರ್ಕ್ ಮಾಡ್ತಾ ಇದ್ದೀರಿ ಸರ್? ಈಗ ನಾನು ಪ್ರಜಾವಾಣಿ ಕಳೆದ ಒಂದು 10 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಓಕೆ. ಈಗ ರೈಟ್ ನಾವು ಐ ಆಮ್ ಆನ್ ಕಾಂಟ್ರಾಕ್ಟ್. ನಾನು ಕಾಂಟ್ರಾಕ್ಟ್ ನಲ್ಲಿ ಇದ್ದೇನೆ. ಓಕೆ. ರಿಟೈರ್ಡ್ ಆಗಿದ್ದೇನೆ, 58 years ಗೆ ರಿಟೈರ್ಡ್ ಆದೆ. ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ಅವರಿಗೆ ಮಾಡ್ತಾ ಇದ್ದೇನೆ, ಚಿರಕುಳಿ ಮಾಡ್ತಾ ಇದ್ದೇನೆ. ಓಕೆ. ಸೊ ಈಗ ನಿಮ್ಮ ಮನೆಯ ಒಂದು ಕಲಾ ಪ್ರಪಂಚಕ್ಕೆ ಹೋಗೋಣ. ದೇವಕನ್ನಿಕೆಯರು ಹೂ ಹಾಕ್ತಾ ಇದ್ದಾರೆ ನಿಮ್ಮ ಮನೆಗೆ ಬಂದ ಗೆಸ್ಟ್ ಗಳಿಗೆ. ಬರುವವರಿಗೆ ಒಂದು ಇಂದ್ರಲೋಕದಿಂದ ಸ್ವಾಗತ ಸಿಗಬೇಕು ಅಂತ ನನ್ನ ಬಹುದಿನಗಳ ಆಸೆ. ಓಕೆ. ಓಕೆ. ರೈಟ್. ಅದರಲ್ಲಿ ಹೂ ಬೀಳುವ ಹಾಗೆ ಮಾಡ್ಬೇಕಂತ ನನಗೆ ಆಸೆ ಇದೆ, ನೋಡೋಣ ಮುಂದೆ. ಸೊ ಇಲ್ಲಿ ಫಂಕ್ಷನಾಲಿಟಿ ಅಂಡ್ ಕಾರ್ಟೂನ್ ಇವೆರಡನ್ನ ಬ್ಲೆಂಡ್ ಮಾಡಿದ್ದೀರಿ ನೀವು ಅಲ್ವಾ? ಹೌದು. ಲೈಕ್ ನೋಡಿ, ಕ್ಲಾಕ್ ಇದೆ ಕೂಡ ಅಷ್ಟೇ. ಇಲ್ಲಿ ನೋಡಿ, ಕ್ಲಾಕ್ ಇದೆ. ರೈಟ್. ಅದು ಅದನ್ನ ಗೋಡೆಗೆ ಪಿಲ್ಲರ್ ಪಕ್ಕ ನೋಡುವಾಗ ಅಲ್ಲಿ ಅಷ್ಟು
ಪಿಲ್ಲರೇ ಕಾಣುತ್ತೆ. ಆಮೇಲೆ ಆ ಪಿಲ್ಲರನ್ನ ಹೀಗೆ ಒಂದಕ್ಕೆ ಒಂದು ಲಿಂಕ್ ಕೊಟ್ಟು ಓಕೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಚಿತ್ರ ನೋಡ್ತಾ ಇದ್ದೀನಿ. ಚಾರ್ಲಿ ಚಾಪ್ಲಿನ್ ಅವರ ಪಿಕ್ಚರ್ ಇದೆ, ಬಹುಶಃ ಕ್ಯಾನ್ವಾಸ್ ಇರಬೇಕು. ಇದು ಕ್ಯಾನ್ವಸ್ ಮೇಲೆ. ಹಾ, ಹಾ. ಸೊ ಅಲ್ಲೇ ನಿಮ್ಮದೊಂದು ಹೌದು. ಸಾಷ್ಟಾಂಗ ನಮಸ್ಕಾರ ಹಾಕಿರುವ ಚಿತ್ರನೂ ಇದೆ. ಚಾರ್ಲಿ ಚಾಪ್ಲಿನ್ ಈಸ್ ಮೈ ಗಾಡ್. ಹ್ಮ್ ನಾನು ಅದಕ್ಕಾಗಿ ಇಲ್ಲಿ ನೋಡಿ ಇದು ನಾನೇ ಹ್ಮ್ ಕೈ ಮುಗಿದು ಓಕೆ ಈ ಎಲ್ಲ ಚಿತ್ರಗಳನ್ನು ಮಾಡುವ ಮೊದಲು ಆರಂಭಿಸಿದ್ದೇನೆ. ಓಕೆ. ನಾನು ಬೇಸಿಕಲಿ ನಾಸ್ತಿಕ. ಹಾ ಸೊ ಚಾಪ್ಲಿನ್ ಬಂದಾಗ ನಾನು ತುಂಬಾ ಭಾವುಕನಾಗ್ತೇನೆ. ಹ್ಮ್ ಹ್ಮ್ ಒಂದು ಚಾಪ್ಲಿನ್, ಇನ್ನೊಂದು ಅಲ್ಲಿ ಮೇಲೆ ಮಹಾತ್ಮ ಗಾಂಧೀಜಿ. ಇಬ್ರು ನನಗೆ ಇನ್ಸ್ಪಿರೇಷನ್. ಚಾಪ್ಲಿನ್ ಯಾಕೆಂದ್ರೆ ನಿಮ್ಗೆ ಗೊತ್ತು, ನಮ್ಗೆ ಚಿಕ್ಕಂದಿನಲ್ಲಿ ಹಾಸ್ಯ ಪ್ರಜ್ಞೆ ಮೂಡಿಸಿದರು. ಅದು ಮಾತಿಲ್ಲದ ಸಿನಿಮಾಗಳಿಂದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ನಗುವಂತ ಸನ್ನಿವೇಶ ಕ್ರಿಯೇಟ್ ಮಾಡಿದ್ರು. ಇಲ್ದಿದ್ರೆ ಕಾರ್ಟೂನಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಹಾಸ್ಯ ಪ್ರಜ್ಞೆ ಬೆಳಿಬೇಕು, ಸುಮ್ನೆ ಬೆಳೆಯುವುದಿಲ್ಲ. ಒಂದು ಇಂಥ ಸಿನಿಮಾಗಳನ್ನು ನೋಡ್ಬೇಕು, ಕಾಮಿಡಿ ಸಿನಿಮಾಗಳನ್ನ. ಇನ್ನೊಂದು ಬೇರೆ ಕಾರ್ಟೂನ್ಗಳಿಂದ ಇನ್ಸ್ಪೈರ್ ಆಗ್ಬೇಕು. ಲೈಕ್ ಕೆ.ಆರ್. ಸ್ವಾಮಿ, ಶ್ರೀಧರ್, ನಾಡಿಗ್, ಲಕ್ಷ್ಮಣ್ ಅವ್ರದ್ದೆಲ್ಲ ಕಾರ್ಟೂನುಗಳನ್ನ ನೋಡಿ ಇದು ಕಾಮಿಡಿ. ಇಲ್ದಿದ್ರೆ ನಮ್ಗೆ ಇದಕ್ಕೆ ಸ್ಕೂಲ್ ಅಂತ ಏನಿಲ್ಲಲ್ಲ. ರೈಟ್. ನಾವು ಇವರೇ ನಮ್ಗೆ ಶಾಲೆ, ಇನ್ಸ್ಟಿಟ್ಯೂಷನ್. ನಿಜ. ಅಲ್ಲಿಂದ ನಾವು ಇನ್ಸ್ಪೈರ್ ಆಗ್ಬೇಕು. ಇದು ನಿಮ್ಮ ಹಾಲ್ ಅಲ್ವಾ? ಹಾಲ್ ನಲ್ಲೇ ನೀವು ಜಾಸ್ತಿ ಕಾರ್ಟೂನ್ಸ್ ನ? ಹೌದು, ಹಾಲ್ ಇಲ್ಲಿ ಅಂದ್ರೆ ಈ ಹಂಚಿನ ಮನೆ ಆಗಿರೋದ್ರಿಂದ ಇಲ್ಲಿ ಎತ್ತರ ಒಂದು ಜಾಸ್ತಿ ಇದೆ, 18 ಫೀಟ್ ಇದೆ. ಸೊ ಇದು ನನ್ಗೆ ಬಹಳ ದೊಡ್ಡ ಕ್ಯಾನ್ವಾಸ್. ಓಕೆ. ನಾನು ಕಾಗದ ಮೇಲೆ ಮಾಡೋದಕ್ಕೂ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ರೈಟ್. ಅಥವಾ ಪೇಂಟಿಂಗ್ ಒಂದು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದು ತುಂಬಾ ಲೆಬೋರಿಯಸ್. ಸೊ ಎಲ್ಲ ಫಂಕ್ಷನಾಲಿಟಿ ಮತ್ತು ಕಾರ್ಟೂನಿಂಗ್ ಅನ್ನ ಮಿಕ್ಸ್ ಮಾಡಿರುವಂತ ಒಂದು ಚಮತ್ಕಾರವನ್ನು ಇಲ್ಲಿ ನೋಡಬಹುದು. ಎಲ್ಲ ಸ್ವಿಚ್ ಬೋರ್ಡ್ ಇದೆಲ್ಲ ನೋಡಿ. ಇಲ್ಲಿ ಬೆಕ್ಕುಗಳಿವೆ. ಇಲ್ಲಿ ಮನೆಗಳಲ್ಲಿ ಎಷ್ಟು ಸ್ವಿಚ್ ಬೋರ್ಡ್ಗಳಿವೆ, ಅಲ್ಲಿ ಬೆಕ್ಕುಗಳಿವೆ. ಎಷ್ಟು ಬೆಕ್ಕುಗಳಂತ ನೀವೇ ಮತ್ತೆ ಆಮೇಲೆ ಲೆಕ್ಕ. ಆಮೇಲೆ ಇದು ನೋಡಿ, ಇದು ಫಾರ್ ಎಕ್ಸಾಂಪಲ್ ಇದು ಶಾಕ್ ಆದಾಗೆ. ಆಮೇಲೆ ಇಲ್ಲಿ ನೋಡಿ, ಇದು ಸ್ಕ್ರೀನ್, ವಿಂಡೋ ಸ್ಕ್ರೀನ್. ಇದನ್ನ ಒಂದು ಸ್ಟೇಜ್ ಸ್ಕ್ರೀನ್ ತರ, ವೇದಿಕೆಯ ಪರದೆ ಇರುತ್ತಲ್ಲ ಅದು. ಸೊ ಅದರಲ್ಲಿ ಇನ್ಕು ಹಾಗೆ ಜನ ಬಂದಿದಾರ ಅಂತ ನೋಡೋದು. ಓಕೆ. ಜೋಕರ್, ಇದು ಜೋಕರ್. ಈ ಜೋಕರ್ಗಳ ಹಿಂದೆ ನಾವೆಲ್ಲ ಇದ್ದೇವೆ. ನಾವು ಓಕೆ. ಅದೇ ತರ ಇಲ್ಲಿದೆ. ಇಲ್ಲಿ ಮನೆ ಅಂದ್ಮೇಲೆ ಇಲಿಗಳು ಇರ್ಬೇಕಂತೆ. ಇಲಿಗೂ ಒಂದು ನಾನು ಮನೆ ಕಟ್ಟಿಕೊಟ್ಟಿದ್ದೇನೆ. ಓಕೆ. ಸೊ ಹಾಗೆ ಇಲ್ಲಿ ಪ್ರತಿ ಯುಟಿಲಿಟಿಯಲ್ಲೂ ನೀವು ನೋಡ್ಬೋದು ವೀಕ್ಷಕರೇ, ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾಮಿಡಿಯನ್ನು ಕೂಡ ಆಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಇದು ಹರ್ಕ್ಯುಲಿಸ್, ಜಗತ್ತನ್ನ ಭೂಮಂಡಲವನ್ನ ಎತ್ತಿ ಹಿಡಿದ ಫೇಮಸ್ ಇದು ಸ್ಕಲ್ಪ್ಚರ್ ಇದೆ. ಇಲ್ಲಿ ಟಿವಿ ಇದೆ. ಟಿವಿ ಒಂದು ರೀತಿಯ ವರ್ಲ್ಡ್, ಜಗತ್ತು ಅದು. ಹಾಗೆ ನೀವು ಟಿವಿಯಲ್ಲಿ ನ್ಯೂಸ್ ಹಾಕ್ಬಿಟ್ರೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ನಲ್ಲಿ ಕಾಣುವಂತದ್ದು ನೋಡಿ, ಇದು ಸುತ್ತೆಯಲ್ಲಿ ಒಮ್ಮೆ ಟಿವಿ ಹೊಡೆದು ಹಾಕೋಣಂತ ಸಿಟ್ಟು ನೋಡುಗರಿಗೆ ಎಂತ ಫೀಲಿಂಗ್ ಬರುತ್ತೆ ಅದನ್ನ ಅವನು ಅಲ್ಲಿ ತೋರಿಸಿದ್ದಾನೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸ್ವಿಚ್ ಬೋರ್ಡ್ ಅನ್ನು ಹೇಗೆ ಬಳಸ್ಕೊಂಡಿದ್ದಾನೆ ಅಂತ. ಸೊ ಪಾರ್ಸೆಲ್ ಡಬ್ಬದ ತರ ಇದೆ. ಸ್ಕೂಟರ್ ನಲ್ಲಿ ಅವನಿಗೆ ಆತರ ಇಡೀ ಲೋಡ್ಸ್ ಆಫ್ ಕೊಂಡೋಗೋರು ಇರ್ತಾರೆ. ಅದನ್ನ ಮರ ಆಗಿ ಒಂದು ಲಿಂಕ್ ಕೊಟ್ಟಿದ್ದಾನೆ. ರೈಟ್. ನಮ್ಮ ಬಾಲ್ಯದ ಒಂದು ಇದು. ಓಕೆ. ಅದರ ಡಿಪಿಕ್ಷನ್. ರೈಟ್. ವೆರಿ ನೈಸ್. ಅವನ ಚಡ್ಡಿ ಜಾರ್ತಾ ಇದೆ. ಆಲ್ ರೈಟ್. ಸೊ ಇಡೀ ಹಾಲ್ ಇಲ್ಲಿ
ಏನು ಕಾರ್ಟೂನ್ ಮಯ. ಕಮಿಂಗ್ ಬ್ಯಾಕ್ ಟು ದಿ ಹೌಸ್, ಈ ಸೈಟಿನ ವಿಸ್ತೀರ್ಣ ಎಷ್ಟಿದೆ ಸರ್? ಇದು 10 ಸೆಂಟ್ಸ್. 10 ಸೆಂಟ್ಸ್, ಸುಮಾರು 4300 SFT. ಓಕೆ. ಅನಂತರ ಮನೆಯ ವಿಸ್ತೀರ್ಣ ಎಷ್ಟಿದೆ ಸರ್? ಮನೆ 850. ಎಷ್ಟು ಸಮಯ ಆಯ್ತು ಇದು ಕಟ್ಟಿ? ಈ ಮನೆ ಕಟ್ಟಿ ಈಗ 6 ತಿಂಗಳು ಆಯ್ತು ಫಿನಿಶ್ ಆಗಿ. ಓಕೆ. ಒಂದು 7 ತಿಂಗಳಲ್ಲಿ 7 ತಿಂಗಳ ಒಳಗೆ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಡೀ ಮನೆಯ ಕೆಲಸ ಸುಮಾರು 7 ತಿಂಗಳಲ್ಲಿ ಮುಗಿದಿದೆ. 7 ತಿಂಗಳ ಒಳಗೆ. ಈಗ 6 ತಿಂಗಳಿಂದ ನೀವು ಇಲ್ಲಿ ವಾಸ ಇದ್ದೀರಿ. ನಾನು ಇಲ್ಲಿ ಬಂದ ಮೇಲೆ ಎಲ್ಲ ಅವ್ರದ್ದೆಲ್ಲ ಮೇಸ್ತ್ರಿ ಅವರನ್ನೆಲ್ಲ ಹೊರಗೆ ಕಳಿಸಿ ಆಮೇಲೆ ನಾನು ಇದನ್ನು ಶುರು ಮಾಡಿದೆ. ನನಗೆ ಕಾರ್ಟೂನು ನನ್ನ ಮೈನ್ ಇಂಟೆನ್ಷನ್. ಕಾರ್ಟೂನ್ ಗೋಡೆಯ ಮೇಲೆ ಕಾರ್ಟೂನ್ ಇರ್ಬೇಕು, ಅದಕ್ಕಾಗಿ ಆವಾಗ ಈ ಗೋಡೆ ನಮ್ಗೆ ನೈಸ್ ಇರ್ಬೇಕು. ಪುಟ್ಟಿ ವಾಲ್ ಪುಟ್ಟಿ ಎಲ್ಲ ಮಾಡಿಕೊಂಡು ಮಾಡುವ, ಅದು ಸಾಧಾರಣ ಮಾಡ್ತಾರೆ. ಬಟ್ ಆವಾಗ ನಂಗೆ ತೋಚಿದ್ದು ಈ ಜಿಪ್ಸಮ್ ಪ್ಲಾಸ್ಟರ್. ಓಕೆ, ಒಂದ್ ನಿಮಿಷ, ಇದಕ್ಕೆ ಬಿಲ್ಡಿಂಗ್ ಬ್ಲಾಕ್ಸ್ ಏನ್ ಸರ್? ಏನದ್ ಬಳಸಿದ್ದೀರಿ ಗೋಡೆ ಕಟ್ಟಲಿಕ್ಕೆ? ಕಲ್ಲು, ನಮ್ಮ ಮಂಗಳೂರು ಕಲ್ಲು ಇದೆ, ಮುರಕಲ್ಲು ಅಥವಾ ಲ್ಯಾಟ್ರೈಟ್ ಸ್ಟೋನ್. ಓಕೆ. ಸೊ ಅದ್ರ ಮೇಲೆ ಡೈರೆಕ್ಟ್ ಜಿಪ್ಸಮ್, ಆಮೇಲೆ ಡೈರೆಕ್ಟ್ ಜಿಪ್ಸಮ್ ಪ್ಲಾಸ್ಟಿಕ್ ಮಾಡೋದು. ಅದಕ್ಕೆ ನಿಮ್ಗೆ ಕ್ಯೂರಿಂಗ್ ಆಗತ್ತೆ, ನೀರು ಉಳಿತಾಯ ಆಗತ್ತೆ. ಆಮೇಲೆ ಇದು ಸಿಮೆಂಟ್, ಮರಳು ಇಲ್ಲಿ ಹೊಯ್ಗೆ ಸಿಗೋದಿಲ್ಲ. ಹೌದು. ಸೊ ಅದೆಲ್ಲ ಉಳಿತಾಯ ಆಗಿದೆ. ಓಕೆ. ಇಟ್ ರಿಮೇನ್ಸ್ ಕೂಲ್. ನಮ್ಗೆ ಹಂಚಿನ ಮನೆ ಒಂದು, ಅದು ಕೂಲ್ ಆಗಿರುತ್ತೆ. ನಮ್ಮ ಮಂಗಳೂರಿನ ಇದಕ್ಕೆ ಇದು ಬೆಸ್ಟ್. ಇದು ಕೇರಳದಲ್ಲಿ ಬಹಳ ಪ್ರಚಲಿತದಲ್ಲಿದೆ ಈ ಹಂಚು ಬಳಸ್ಕೊಳ್ಳೋದು, ಇದು ಬಳಸ್ಕೊಳ್ಳೋದು. ಹೊರಗೆ ಜಾಸ್ತಿ ಆಗಲ್ಲ, ಇದು ಅಷ್ಟು ಗಟ್ಟಿ ಬೀಳಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬಿಸಿಲಿನ ತಾಪಕ್ಕೆ ಹೊರಗೆ ಒಳ್ಳೆ ಕೂಲ್ ಆಗಿರುತ್ತೆ. ಆಮೇಲೆ ಈ ಜಿಪ್ಸಮ್ ಮೇಲೆ ನೀವು ಪ್ರೈಮರ್ ಕೊಟ್ಟಿದ್ದೀರಾ? ಆಮೇಲೆ ಒಂದು ಪ್ರೈಮರ್ ಕೊಟ್ಟರೆ ಸಾಕು. ಓಕೆ, ಪ್ರೈಮರ್, ರೈಟ್. ಆಮೇಲೆ ನೆಲಕ್ಕೆ ಏನ್ ಬಳಸ್ಕೊಂಡಿದ್ದೀರಿ ಸರ್? ಟೈಲ್ಸ್, ಇದು ವೆಟ್ರಿಫೈಡ್ ಟೈಲ್ಸ್. ತುಂಬಾ ಕಾಸ್ಟ್ ಇಲ್ಲದ ಟೈಲ್ಸ್ ಇದು, ಬಟ್ ಚೆನ್ನಾಗಿದೆ. ನಮ್ಗೆ ನಾವು ಬ್ರಾಂಡೆಡ್ ಎಲ್ಲ ಹೋಗಿಲ್ಲ. ರೈಟ್. ಆಮೇಲೆ ನಿಮ್ಮ ಮನೆ ಯಾವ ದಿಕ್ಕಿಗೆ ಫೇಸಿಂಗ್ ಇದೆ ಸರ್? ಇದು ನೋಡಿ, ನನಗೆ ಈ ಯಾವ ದಿಕ್ಕಿನಲ್ಲಿ ನಾನು ಯಾವ ದಿಕ್ಕಿನಲ್ಲಿ ಹೋಗೋದು, ನನ್ನ ಕೆರಿಯರ್ ನನಗೆ ಗೊತ್ತಿಲ್ಲದೆ ನಾನು ಹೋಗ್ತಾ ಇದ್ದೆ. ಸೊ ನನಗೆ ಮನೆ ಆಗ್ಲಿ ಯಾವ್ದು ದಿಕ್ಕಿನಲ್ಲಿ ಇರ್ಬೇಕು ಅಂತ ನನಗೆ ಇಲ್ಲ. ರೈಟ್. ಇದು ಏನು ಪೂರ್ವ ದಿಕ್ಕಂತ ನಮ್ಮ ಇವರು ಹೇಳಿದ್ರೆ, ನಮ್ಮ ಇಂಜಿನಿಯರ್, ಅವರಿಗೆ ವಾಸ್ತು ಬಗ್ಗೆ ಬಹಳ ಆಸಕ್ತಿ. ಓಕೆ. ಈಗ ಯಾರು 1 ಬೆಡ್ರೂಮ್ ಮನೆ ಕಟ್ಟುದಿಲ್ಲ. ಓಕೆ. ಹಾಲ್ ಮನೆ, 1 ಬೆಡ್ರೂಮ್, ಡೈನಿಂಗ್ ಸೆಕ್ಷನ್ ಇದೆ. ರೈಟ್. ಓಕೆ, ನೋಡೋಣ ಸರ್ ಇಲ್ಲಿ ಕಾರ್ಟೂನ್ ಪ್ರಪಂಚ ಹೇಗಿದೆ ಅಂತ. ಬಹುಶಃ ಇದು ನಿಮ್ಮ ಕರ್ಮಭೂಮಿಯೂ ಇದೇನಾ ಅಂತ? ಇಲ್ಲೇ ನಾನು ಚಿತ್ರ ಎಲ್ಲ ಮಾಡ್ತೇನೆ. ಇದು ಡ್ರಾಯಿಂಗ್ ಬೋರ್ಡ್ ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಇದನ್ನ ನಮ್ಮ ವೀಕ್ಷಕರು ನೋಡ್ಬೇಕು. ಪ್ರತಿ ಮನೆಯಲ್ಲಿ ನಡೆಯುವಂತ ಒಂದು ಕಥನ. ಅದು ಅಲ್ಲಿ ಟಾಯ್ಲೆಟ್, ಅದು ಟಾಯ್ಲೆಟ್ ಬಾತ್ರೂಮ್. ಓಕೆ. ಬಾತ್ರೂಮ್ ನಲ್ಲಿ ಗಂಡ ಟವೆಲ್ ಮರ್ತು ಬಿಟ್ಟಿದ್ದಾನೆ. ಓಕೆ. ಸೊ ಹೆಂಡತಿ ಸೌಟ್ ಇಟ್ಕೊಂಡೇ ಟವೆಲ್ ತಕೊಂಡ್ ಬಂದಿದ್ದಾಳೆ. ಸೊ ಮುಖದಲ್ಲಿ ಒಂದು ಇದೆ. ಅಲ್ಲಿ ಅಡಿಗೆ ರೂಮಿನಿಂದ ಒಂದು ಸಿಟ್ಟು ಮುನಿಸು ಕೂಡ ಇದೆ. ಮುನಿಸು ಇದೆ. ಹೌದು, ನಿಜ. ಎಲ್ಲ ಸ್ವಿಚ್ ಬೋರ್ಡ್ ನಲ್ಲಿ ಬೆಕ್ಕುಗಳಿವೆ ಅಂತ ಹೇಳಿದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇದು ಕಪಾಟು ಹತ್ರ ಬರೋದ್ರಿಂದ ಒಂದು ಎಲ್ಲ ಸಿಂಗಾರ ಮಾಡ್ಕೊಂಡು ನಿಂತ್ಕೊಂಡಬೇಕು. ಓಕೆ ಸರ್, ಇದು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಅಲ್ವಾ? ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್. ಓಕೆ. ಇಡೀ ಮನೆಗೆ ಇದೊಂದೇ ಟಾಯ್ಲೆಟ್ ಹೊರಗಡೆ ಕೂಡ ಇದೆ. ಓಕೆ. ಹಾಗೆ ಒಂದು ಸಿಂಪಲ್ ಏನು ವಾರ್ಡ್ರೋಬ್ ಕೂಡ ಇದೆ. ವಿಚಿತ್ರ ಕಪಾಟ ಅದು. ಆಮೇಲೆ ನಮ್ಗೆ ನಿವೃತ್ತಿಗೊಂಡ ಮೇಲೆ ನಮ್ಗೆ ಸ್ವಲ್ಪ ನೆಸೆಸಿಟೀಸ್ ಕಡಿಮೆ ಆಗುತ್ತೆ. ಅದರಿಂದ ಎಲ್ಲ ಲಿಮಿಟೇಷನ್ ಎಲ್ಲ ನೀವು ಸರಳವಾಗಿ ರೂಪಿಸಿಕೊಂಡಿದ್ದೀರಿ ಅಲ್ವಾ? ಮನೆ ಚಿಕ್ಕದಾಗಿ ಮಾಡಿದ ಉದ್ದೇಶನೇ ಮೇಂಟೈನ್ ಮಾಡ್ಬೇಕು. ರೈಟ್. ಕೆಲವರು ದೊಡ್ಡದು ಕಟ್ತಾರೆ, ಆಮೇಲೆ ಇಬ್ರು ಗಂಡ ಹೆಂಡತಿ ಇರ್ತಾರೆ. ಸೊ ಅದನ್ನು ಕ್ಲೀನ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು, ಅದೆಲ್ಲ ತುಂಬಾ ಇದು ಅವರೇ ಮಾಡ್ಬೇಕಾಗತ್ತೆ. ಯಾರು ಕೆಲಸಗಾರ ಡಿಪೆಂಡ್ ಇಲ್ಲದವರೆಲ್ಲ ಕಷ್ಟ. ಅದು ಚಿಕ್ಕದಾಗಿ ಮಾಡಿದ್ರೆ ಡೀಲ್. ಸರ್, ಇಲ್ಲಿ ನೀವು ಏನು ಮಾಡಿಗೆ ಬಳಸಿರೋದು ಮಂಗಳೂರು ಹೆಂಚು ಅಲ್ವಾ? ಹೌದು. ಓಕೆ. ಮತ್ತೊಂದು ಸೀಲಿಂಗ್ ಟೈಲ್ಸ್ ಕೂಡ ಬಳಸಿದ್ದೀರಿ. ಸೀಲಿಂಗ್ ಟೈಲ್ಸ್ ಇದೆ, ಟೂ ಸೈಡ್. ಓಕೆ. ಓಕೆ.
ಆಮೇಲೆ ಅದೇ ಕೂಲಾಗಿ ಇರುತ್ತೆ. ನಮ್ಗೆ ರಾತ್ರಿ ಆಕ್ಚುಲಿ ಮಂಗಳೂರು ಹಂಚು ಅಂತಲೇ ಬಹಳ, ಅದು ಇಂಡಿಯಾದಲ್ಲೇ ಬಹಳ ಫೇಮಸ್. ಹೌದು, ಇದು ಹಳೆಯ ಕಾಲದ ಅವರ ಒಂದು ಇದು ನೋಡಿ, ಯಾಕೆ ಅದು ಅಷ್ಟು ಫೇಮಸ್ ಆಗಿದೆ. ಅವತ್ತು ಟ್ಯಾರಸಿ ಕಾನ್ಸೆಪ್ಟ್ ಇಲ್ಲ ಅಂತಲ್ಲ, ಮುಖ್ಯ ಕಾರಣ ಇಲ್ಲಿಯ ಬಿಸಿಲಿಗೆ ಇಲ್ಲಿಯ ಬಿಸಿಲಿಗೆ ಅದು ಬಹಳ ಶೂಟ್ ಆಗುತ್ತೆ. ಈಗ ನಾನು ಈಗ 6 ತಿಂಗಳ ಆಯ್ತು, ನನ್ಗೆ ಅದರ ಅನುಭವ ಆಗ್ತಾ ಇದೆ. ಈ ಬಿಸಿಲಿಗೆ ಈಗ ನಾನು ಆಗಿನಿಂದ ನಾನು ಫ್ಯಾನ್ ಹಾಕಿಲ್ಲ. ಹೌದು, ಮಂಗಳೂರಿನಲ್ಲಿ ಈಗ ಬಹುಶಃ ಎಲ್ಲೋ ಫ್ಯಾನ್ ಹಾಕದೆ ಯಾರು ಇರುವ ಸಾಧ್ಯತೆ ಇಲ್ಲ. ಈಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿದೆ. ಹೌದು. ಸೊ ಹಾಗೆ ಅದರಲ್ಲೂ ನೀವು ರಾತ್ರಿ ಆದಾಗ ಇನ್ನೂ ಕೂಲ್ ಆಗಿ, ಇನ್ನಷ್ಟು ಕೂಲ್. ಹೌದು. ಸ್ನೇಹಿತರೆ, ನಮ್ಮ ಜೊತೆ ಪ್ರಕಾಶ್ ಶೆಟ್ಟಿ ಅವರ ಪತ್ನಿಯವರಿದ್ದಾರೆ. ಮೇಡಮ್, ತಮ್ದೊಂದು ಪರಿಚಯ. ಓಕೆ, ರೈಟ್. ಓ, ಕಂಗ್ರಾಚುಲೇಷನ್ಸ್. ಸೊ ಇವ್ರದ್ದು 50 years ಆಫ್ ಕಾರ್ಟೂನಿಂಗ್ ಇಲ್ಲಿದೆಲ್ಲ, ಇಲ್ಲಿ ಮದುವೆ ಆದ ಒಂದು ನೆನಪಿಗೆ. ಓಕೆ, ರೈಟ್. ಸೊ ಮನೆ ಇದೀ ಕಾರ್ಟೂನ್ ಮಯ. ಸೊ ನಿಮಗೆ ಏನ್ ಅನ್ಸುತ್ತೆ? ಓಕೆ, ಬಿಟ್ಟಿದ್ದಾರೆ, ಫುಲ್ ಫ್ರೀಡಮ್ ಬಿಟ್ಟಿದ್ದಾರೆ. ಓಕೆ, ಆಲ್ ರೈಟ್. ಮನೆ ಪೂರ್ತಿ ಆದ್ಮೇಲೆ ಗೊತ್ತು ಇದು ಈ ತರ ಗಲೀಜ್ ಮಾಡ್ತಾರೆ ಅಂತ. ಗೋಡೆ ಇಲ್ಲಿ ಒಂದು ಏನು ಓಪನ್ ಡೈನಿಂಗ್ ಹಾಗೇನೆ ಕಿಚನ್ ಇದೆ. ಸೊ ಇಲ್ಲಿಯ ಕಾರ್ಟೂನ್ಗಳ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಇಲ್ಲಿ ಒಂದು ಈ ಕಡೆ ಬಂದ್ರೆ ಇಲ್ಲಿ ವಾಶ್ ಬೇಸಿನ್ ಇದೆ. ಓಕೆ, ಇಂಟ್ರೆಸ್ಟಿಂಗ್ ಇದೆ. ಆಮೇಲೆ ಅಲ್ಲಿ 2 ನಾಯಿಗಳಿವೆ. ಓಕೆ ನೋಡಿ, ಇದು ನೀವು ಇಲ್ಲಿ ಕೂತ್ರೆ ಇಲ್ಲಿ ಭೋಜನ ಎಲ್ಲ ರೆಡಿ ಆದ್ರೆ ಇಲ್ಲಿ ಭೋಜನ ಎಲ್ಲ ತಿಂದ್ರೆ ಅದು ನಾಯಿ ಹಸಿವೆಯಿಂದ ಹಾಗೆ ಇಂಕುವಾಗಿ, ಕಿಟಕಿಯಿಂದ ಇಂಕುವಾಗಿ ಮಾಡಿದ. ಓಕೆ, ರೈಟ್. ಸೊ ಇಲ್ಲಿ ಬನ್ನಿ, ಈ ಕಡೆ ಬಂದ್ರೆ ನಿಮ್ಗೆ ನೋಡಿ, ಇದು ಅಷ್ಟೇ. ನಾನು ಅಲ್ಲಿ ಬಳಸಿದಾಗೆ ಸ್ಕ್ರೀನ್ ಅನ್ನ ಇಲ್ಲೂ ಆ ತರನೇ ಬಳಸಿದ್ದೀನಿ. ವೇದಿಕೆ ಹೀಗೆ ಇರುತ್ತೆ. ಓಕೆ ನೋಡಿ, ಇದು ಗ್ರೀನ್ ರೂಮ್, ಇದು ಕಾನ್ಸೆಪ್ಟ್. ಇದು ನಾಟಕದ ಒಂದು ಗ್ರೀನ್ ರೂಮ್. ರೈಟ್, ರೈಟ್. ನಮ್ಮ ಕರಾವಳಿ ಅಸ್ಮಿತೆಯ ಪುನಃ ಯಕ್ಷಗಾನ, ಇಲ್ಲಿ ಯಕ್ಷಗಾನ. ಓಕೆ, ಈ ಜಾಗವನ್ನು ಹಾಗೆ ಬಳಸಿದ್ದೇನೆ, ಕೂತ್ಕೊಂಡಾಗೆ ಸ್ವಲ್ಪ ಎತ್ತರದ ಜಾಗದಲ್ಲಿ. ಇವನು ರಾಕ್ಷಸನ ಪಾತ್ರಧಾರಿ ಕೆಳಗೆ ಇಳಿದು ಇವನಿಗೆ ಹೆದರಿಸ್ತಾ ಇದ್ದಾನೆ. ಯಾಕೆಂದ್ರೆ ಅವನು ಮಲಗಿದ್ದಾನೆ. ಹೇಳಯ್ಯ ಅಂತ. ರೈಟ್. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕ್ಲೋಸ್ ಅಪ್ ಹೋದ್ರೆ ಇಲ್ಲಿ ಇವನು ಬಹಳ ಯಕ್ಷಗಾನ ಆಸಕ್ತ. ಬಾಯಿ ಬಿಟ್ಟು ನೋಡ್ತಾ ಇದ್ದೇನೆ, ಅವನ ಬಾಯಿಯೊಳಗೆ ಸೊಳ್ಳೆ ಹೋಗ್ತಾ ಇದೆ. ಸೊಳ್ಳೆ ಬರ್ತಾ ಇದೆ. ಇದೆಲ್ಲ ಸೂಕ್ಷ್ಮತೆಗಳು. ಕಾರ್ಟೂನ್ ಅದನ್ನು ನೋಡ್ತಾ ಹೋದ್ರೆ ಅವಿಗೆ ನೋಡ್ತಾ ರೈಟ್, ಸುಮ್ಮನೆ ನೋಡಿ ಓಕೆ, ಅದು ಒಂದು ಲೆವೆಲ್ ನಲ್ಲಿ. ರೈಟ್. ಕೆಲವು ಹೀಗೆ ನೋಡ್ತಾ ಹೋದ್ರೆ ಓಕೆ, ಏನೇನೋ ಸಿಗುತ್ತೆ. ಇವನನ್ನು ನೋಡಿ, ಈ ಒಂದು ಸನ್ನಿವೇಶವನ್ನ ನೋಡಿ ಇವನ್ ನಗಾಡ್ತಾ ಇದ್ದಾನೆ. ರೈಟ್, ರೈಟ್. ಇದು ಡೈನಿಂಗ್ ಸೆಕ್ಷನ್. ಬೆಕ್ಕಿನ ಸರಣಿ ಬೆಕ್ಕಿನ ಇದನ್ನ ಹೀಗೆ ಮಾಡಿದ್ದಾನೆ. ರೈಟ್, ರೈಟ್. ನಾವು ಮೀನು ತಿನ್ನೋದು, ಓಕೆ, ಬೆಕ್ಕು ಮುಳ್ಳು ತಿನ್ನೋದು. ಓಕೆ, ಅದೇ ಇದು ಭೋಜನ. ಸೊ ನಾವೀಗ ಕಿಚನ್ನಿಗೆ ಬರ್ತಾ ಇದ್ದೇವೆ. ಒಂದು ಏನು ಚಿಕ್ಕ ಮನೆಯ ವಿಶಾಲವಾದ ಕಿಚನ್ ಅಂತ ಹೇಳ್ಬೋದು ಇದಕ್ಕೆ. ಸೊ ಇಲ್ಲಿ ಕೂಡ ಸಾಕಷ್ಟು ಡಿಪಿಕ್ಷನ್ಸ್ ಇದೆ. ಮೇಡಮ್ ಬಿಟ್ರೆ ಇಲ್ಲಿ ವ್ಯಂಗ್ಯಚಿತ್ರ ಮಾಡ್ಲಿಕ್ಕೆ, ವ್ಯಂಗ್ಯಚಿತ್ರ ಮಾಡ್ಲಿಕ್ಕೆ ಅದೇ ಅವರಿಗೆ ಗೊತ್ತಿಲ್ಲದಾಗೆಲ್ಲ ಮಾಡಿದ್ರು. ಓಕೆ, ಡೈನೋಸರ್ ಆ ಕಡೆಯಿಂದ ಬಾಲ ಇಲ್ಲಿವರೆಗೆ ಬರುತ್ತೆ. ರೈಟ್. ಕಿಚನ್ ಆ ಜಾಗವನ್ನು ಹಾಗೆ ಬೆಳೆಸ್ಕೊಂಡಿದ್ದಾರೆ. ರೈಟ್. ಇಲ್ಲಿವರೆಗೆ ಅಲ್ಲಿ ಹೋಗುತ್ತೆ. ಮತ್ತೆ ಅವಳಿಗೆ ಬೇಸರ ಆಗ್ಬಾರ್ದಂತ ಅವಳದೊಂದು ಕ್ಯಾರಿಕೇಚರ್ ಅಲ್ಲೂ ಇದೆ. ಓಕೆ, ನಾವು ಮೀನು ಮೈಂಡೆಡ್, ಅಂದ್ರೆ ಮೀನು ಪ್ರಿಯರು. ರೈಟ್. ಸೊ ಅಲ್ಲಿ ನೋಡಿ, ಅಲ್ಲಿ ಅವಳು ಮೀನು ಮಾರ್ಕೆಟ್, ನಮ್ಮ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಹತ್ತಿರ ಹೌದು ಹೋಗಿ ಮೀನು ತಗೊಳ್ಳುವ ಒಂದು ದೃಶ್ಯ ನೋಡ್ತಾ ಇದ್ದೀರಿ. ರೈಟ್, ಕರೆಕ್ಟ್. ಅಲ್ಲಿ ಒಂದು ಬೆಕ್ಕಿದೆ, ಮಿಯಾವ್ ಅಂತ ಇದೆ. ಅಲ್ಲಿ ಎಷ್ಟು ಬೆಕ್ಕಿಗಳಿವೆ? ಅಲ್ಲಿ ಎರಡಿದೆ. ಅಲ್ಲಿ ಜಾಸ್ತಿ ಇರ್ಬೇಕಲ್ಲ. ಅಲ್ಲಿ ನೋಡಿ, ಅಲ್ಲಿ ನಾನು ಬಳಸಿದ ಮಿಯೋಮ್ ಇದೆಲ್ಲ, ಅಲ್ಲಿ ಆ ಸ್ವಿಚ್ ಇದೆಯಲ್ಲ, ಟ್ಯೂಬ್ ಲೈಟ್ಗೆ ಹಾಕಿದ ಬಾಲ
ಹೌದು. ಅದನ್ನು ಬಳಸ್ಕೊಂಡಿದ್ದೇನೆ. ಓಕೆ, ರೈಟ್. ಸೊ ಹಾಗೆ ಇಲ್ಲಿ ಬಂದು ಇಲ್ಲಿ ಆಮೇಲೆ ಕೂಡ ಇಲ್ಲಿ ಬಂದ್ರೆ ಸ್ವಲ್ಪ ಇಲ್ಲಿ ಮೇಲೆ ನೋಡ್ತಾ ಈಗ ನಿಮ್ಗೆ ಸಾಧಾರಣ ಕುತ್ತಿಗೆ ನೋವಾಗಿರ್ಬೋದು ಮೇಲೆ ನೋಡಿ. ರೈಟ್. ಸ್ವಲ್ಪ ಮೇಲೆ ಇದು ಇರೋದ್ರಿಂದ. ಓಕೆ ಸರ್, ಈ ಮನೆಯನ್ನ ನೀವು ಕಟ್ಲಿಕ್ಕೆ ಯಾರು ಇಂಜಿನಿಯರ್ ಅಥವಾ ಮೇಸ್ತ್ರಿ ಈ ತರ ನೀವು ಎಂಗೇಜ್ ಮಾಡಿದ್ರೆ? ಇಂಜಿನಿಯರ್ ಒಬ್ಬರು ಇದ್ರು, ಆಮೇಲೆ ಕಾಂಟ್ರಾಕ್ಟರ್. ನಾನು ಬೆಂಗಳೂರಿನಿಂದ ಶಟ್ಲಿಂಗ್ ತಿಂಗಳಿಗೆ 1-2 ಸಲ ಬಂದು ಹೋಗಿ ಹಾಗೆ ನೋಡಿ. ಒಬ್ರು ಅರುಣ್ ಕಾವಾ ಅಂತ ಒಬ್ರು ಕಾಂಟ್ರಾಕ್ಟರು, ಇಂಜಿನಿಯರ್ ಒಬ್ರು ರೈಟ್, ಅವರು ನೋಡ್ತಾ ಇದ್ರು. ಪರವಾಗಿಲ್ಲ, ಇದು ಚಿಕ್ಕ ಮನೆ ಅಲ್ಲ, ಅಂತ ವಿಶೇಷವಾಗಿ ರೈಟ್. ಅವರು ಒಪ್ಪಿದ್ದೇ ದೊಡ್ಡದು. ಈಗ ದೊಡ್ಡ ಮನೆ ಕಟ್ಟಲಿಕ್ಕೆ ಮಾತ್ರ. ಹೌದು. ಓಕೆ ಸರ್, ಸುಮಾರು ವೆಚ್ಚ ಎಷ್ಟಾಯ್ತು ಈ ಮನೆಗೆ? 18 ದಾಟಿರ್ಬೇಕು, 18-19. ಓಕೆ, ಸುಮಾರು 18ರಿಂದ 19 ಲಕ್ಷದ ರೇಂಜ್ ನಲ್ಲಿ ನೀವು ಈ ಮನೆಯನ್ನ ಸಂಪೂರ್ಣ ಮುಗಿಸಿದ್ರಿ. ಒಂದು ಅಫೋರ್ಡೆಬಲ್ ಹೌಸ್ ಅಂತ ಹೇಳ್ಬಹುದು ಅಲ್ವಾ? ಓಕೆ. ನಾನು ಮನೆ ಕಟ್ಟಿದ್ದು ದುಡ್ಡು ಇಲ್ಲದೆ, ದುಡ್ಡು ಇದ್ದು ಬ್ಯಾಂಕ್ ಲೋನು ಅದು ಇದೆಲ್ಲ ಮಾಡ್ಕೊಂಡ್ರೆ ನೀವು ಆಟೋಮೆಟಿಕಲಿ ನನ್ನ ಹತ್ರ ಹಣ ಇದೆ ಅಂತ ಜಾಸ್ತಿ ಖರ್ಚು ಮಾಡ್ತೀರಿ. ಬ್ರಾಂಡೆಡ್ ಎಲ್ಲ ಹೋಗ್ತೀರಿ, ಬ್ರಾಂಡೆಡ್ ಟೈಲ್ಸ್ ಅದಕ್ಕೆಲ್ಲ ಹೋಗ್ತೀರಿ. ಯಾವುದು ಇದು ಬಾರ್ಗೇನ್ ಮಾಡಲ್ಲ ಅಥವಾ ಯಾವುದು. ಸೊ ನಮ್ಮ ಕೈಯಲ್ಲಿ ಏನು ಲಿಮಿಟೆಡ್ ಹಣ ಇರಬೇಕು, ಬಜೆಟ್ ನಲ್ಲಿ ಕಟ್ಟುವ ಒಂದು ನಿರ್ಧಾರ ಮಾಡಿದ್ದೀರಿ. ನಾನೊಬ್ಬ ನಿವೃತ್ತಿ ಬಡ ಕಾರ್ಟೂನಿಸ್ಟ್. ಆದ್ರಿಂದ ನಮ್ಗೆ ಅದರ ಇದರಲ್ಲಿ ಹೋಗ್ಬೇಕಾಗಿತ್ತು. ಸೊ ನೀವು ನಿವೃತ್ತರಾದ ಬಳಿಕ ಈ ಮನೆ ಕಟ್ಟಿದ್ರಿ ಅಲ್ವಾ? ನಿವೃತ್ತರಾದ ಬಳಿಕ ಕಟ್ಟಿದ್ದು. ಓಕೆ. ಕಾಲಕ್ರಮೇಣ ಜನರಿಗೆ ಆ ಇಂಟ್ರೆಸ್ಟ್ ಎಲ್ಲ ಬದಲಾಗುತ್ತಾ ಹೋಗುತ್ತೆ. ಓಕೆ. ಅಥವಾ ನಮ್ಮ ಸಾಧನೆ, ಈಗ ನಾನು ಮಾಡಿದ ಇದು ಮುಂದಿನ ಪೀಳಿಗೆ ಅವರು ಈಗಲೇ ಬದಲಾಗಿದೆ. ಕೈಯಲ್ಲಿ ಚಿತ್ರ ಮಾಡೋದು ಈಗಲೇ ಬದಲಾಗಿದೆ. ರೈಟ್. ಅರ್ಥ ಆಯ್ತಲ್ಲ? ಈಗೆಲ್ಲ AI ಚಿತ್ರ, ಒಂದು ಕಾರ್ಟೂನ್ ಬೇಕಿದ್ರೆ AI ಅಲ್ಲಿ ಮಾಡ್ಬೋದು, ಅಥವಾ ಡಿಜಿಟಲ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ವರ್ಷಗಳ ನಂತರ ಒಬ್ಬ ಚಿಕ್ಕ ಹುಡುಗ ಕೈಯಲ್ಲೇ ಮಾಡಿದ ಅಂತ ಕೇಳುವ ಕಾಲ ಬರಬಹುದು. ಹೌದು, ನಿಜ. ಆ ನಿಟ್ಟಿನಲ್ಲಿ ನಾನು ಇದೆಲ್ಲ ಕೆಲಸ ಮಾಡಿದೆ. ಕೊನೆಗೊಳಿಸುವ ಮುಂಚೆ ನಾನು ಒಂದು ಕಡೆ ಸಿಗ್ನೇಚರ್ ಹಾಕಿದೆ. ಇದನ್ನು ತೋರಿಸಲೇಬೇಕು ನಮ್ಮ ವೀಕ್ಷಕರಿಗೆ. ನಾನು ಒಂದು ಕಡೆ ಸಿಗ್ನೇಚರ್ ಹಾಕಿದ್ದೇನೆ. ಯಾವಾಗಲೂ ಪ್ರಕಾಶ್ ಶೆಟ್ಟಿ ಆದ್ಮೇಲೆ ಇಯರ್ ಹಾಕ್ತೇನೆ, ಮಾಡಿದ ವರ್ಷ ಹಾಕ್ತೇನೆ. ರೈಟ್. ಇಲ್ಲಿ ನಾನು ಹಾಕಿದ್ದು at 65 ಅಂತ ಹಾಕಿದೆ, ಅದು ನನ್ನ ವಯಸ್ಸು. ರೈಟ್. ಮತ್ತೆ ಇದಿನ್ನೂ ಸಂಪೂರ್ಣ ಆಗಿಲ್ಲ. ಸೊ ಇದು ಕಂಟಿನ್ಯೂಸ್ ಇವಲ್ಯೂಷನ್ ಆಗ್ತಾನೆ ಇದೆ ಅಲ್ವಾ? ಆನ್ಗೋಯಿಂಗ್ ಪ್ರಾಜೆಕ್ಟ್. ಸರ್, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಇಂಥ ಒಂದು ಸುಂದರವಾದಂಥ ಒಂದು ಯುನೀಕ್ ಮನೆಯ ಹೋಮ್ ಟೂರ್ ಮಾಡುವ ಒಂದು ಸುಯೋಗ ನಮಗೆ ಸಿಕ್ತು. ಸೊ ಹಿರಿಯ ಕಲಾವಿದರು ಮತ್ತು ಕಾರ್ಟೂನಿಸ್ಟ್ ಆದ ಶ್ರೀಯುತ ಪ್ರಕಾಶ್ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿಯವರಾದ ರೋಹಿಣಿ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಿಮಗೂ ಧನ್ಯವಾದ. ವಿದೌಟ್ ಕಾರ್ಟೂನ್ಸ್ ದೇರ್ ಇಸ್ ನಥಿಂಗ್ ನ್ಯೂ. ರೈಟ್. ಕಾರ್ಟೂನ್ ಇಲ್ಲದೆ ಓಕೆ, ಇದು ಮನೆ ಸಾಧಾರಣ ನೋಡುವಂತ ಮನೆ ಅಲ್ಲ. ಓಕೆ. ಸೊ ಇದು ಕಾರ್ಟೂನ್ ಇಂದಾಗಿ ಬಹಳ ಶ್ರೀಮಂತವಾಗಿ ಕಾಣ್ತಾ ಇದೆ. ಅದರಿಂದಾಗಿ ಇದಕ್ಕೆ ಒಂದು ಏನು ತೂಕ. ರೈಟ್, ನಿಜ. ಸೊ ತುಂಬಾ ಚೆನ್ನಾಗಿದೆ ಮತ್ತು ಈ ಒಂದು ಸಮಥಿಂಗ್ ವೆರಿ ನ್ಯೂ ಕಾನ್ಸೆಪ್ಟ್ ಹೌಸ್ ಅನ್ನು ನಮ್ಮ ವೀಕ್ಷಕರಿಗೆ ತೋರಿಸೋದು ನಮಗೆ ಒದಗಿದ ಒಂದು ಸುಯೋಗ. ಸೊ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.